ಫಾರ್ಮ್ ಫಾರ್ಮ್ ಪಾರ್ಟ್ 4 ಏನು ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಈ ಸತಿ ಗಿಡ ಎಲ್ಲ ಜಾಸ್ತಿ ಬೆಳೆದಿದೆ. ಪೊಮೊಗ್ರನೇಟ್ ಮತ್ತು ಈ ಥರ ಗಿಡ ಬೆಳೆದಿದೆ. ಬೇಕಾದ್ರೆ ನೋಡ್ಬೋದು. ಅಂದ್ರೂ ಚೆನ್ನಾಗಿರ್ತೀವೆಲ್ಲ ಗಿಡ. ನೀವು ನೆಕ್ಸ್ಟ್ ಪಾರ್ಟ್ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ, ನೋಡಿ ಹೇಳ್ತೀನಿ. ನಾವು ಈ ಪಾರ್ಟ್ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಇನ್ 3, 2, 1. ನೋಡಿ ಇವೆಲ್ಲ ಬ್ರಿಂಜಾಲ್ ನಮ್ಮ ತಾತ ಬೆಳೆದಿರೋದು. ಈ ವಿಡಿಯೋ ಒಂಚೂರು ಉದ್ದ ಇರುತ್ತೆ. ಈ ಬ್ರಿಂಜಾಲ್ ತಾತ ಬೆಳೆದಿರೋದು ಅಲ್ಲಿ ನಮ್ಮ ತಾತ. ರೋಸ್, ಈ ಬ್ರಿಂಜಾಲ್ ಗಿಡ ನೋಡಿ, ಇರಲ್ಲ ಇದು ಬ್ರಿಂಜಾಲ್ ಗಿಡ. ಮತ್ತು ಅದ್ಯಾವುದೋ ಗಿಡ ಇದೆ ನೋಡಿ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬೆಳೆದಿವೆ. ಸಾರಿ. ಹಂಗೆ ಇಲ್ಲಿ ಮೆಣಸಿನ್ಕಾಯಿ ನೋಡಿ, ಹೆಂಗೆ ಕಾಣಿಸ್ತಲ್ಲ ಮೆಣಸಿನ್ಕಾಯಿ. ಪೊಮೊಗ್ರಾನೇಟ್ ಗಿಡ ಅಂತ ಫಸ್ಟ್ ಹೇಳಿದ್ನಲ್ಲ, ಅದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಇದು ಯಾವ ಗಿಡ ಅಂತ ಗೆಸ್ ಮಾಡಿ ಕಾಮೆಂಟಲ್ಲಿ ಹಾಕಿ. ಮತ್ತು ಈ ಗಿಡನೂ ಗೆಸ್ ಮಾಡಿ ಕಾಮೆಂಟಲ್ಲಿ ಹಾಕಿ. ಇದು ಮಾಡ್ತಿರಲ್ಲ, ನಾನು ಹೇಳಿದ್ನಲ್ಲ ಪೊಮೊಗ್ರಾನೇಟ್. ಇದು ಹತ್ತಿರದಿಂದ ತೋರಿಸೋಣ ಒಂಚೂರು. ನೋಡಿ ಪೊಮೊಗ್ರಾನೇಟ್. ಪೊಮೊಗ್ರಾನೇಟ್ ಆದಮೇಲೆ ನೋಡಿ ಎಷ್ಟು ಪೊಮೊಗ್ರಾನೇಟ್ ಬೆಳೆದಿದೆ ಇಲ್ಲೆಲ್ಲ. ಬೇಕು ಅಂದರೆ ಗೊಲ್ರೇಟಿಗೆ ಬನ್ನಿ, ನಮ್ಮ ತಾತ ಕೊಡ್ತಾರೆ ಫ್ರೀ. ವ್ಯೂವರ್ಸ್ ನಿಮ್ಗೆ ಹೇಳ್ತಾರೆ, ಇವೆಲ್ಲ ಕಪ್ಪೆ ಗಿಡ. ನಾನು ಸುಮ್ಮನೆ ಹೇಳ್ತಾರೆ, ಅದು ಕಪ್ಪೆ ಅಲ್ಲ. ಅಂದರೆ ನಮ್ಮ ತಾತ ಬೆಂಕಿ ಹಾಕಕ್ಕೆ ಇಡ್ತಾರೆ ಇವೆಲ್ಲ. ಹಂಗೆ ಇವೆಲ್ಲ ಇರುತ್ತೆ. ಬದನೆಕಾಯಿ ಬಿದ್ದೋಗಿದೆ ನೋಡಿ. ಹಳ್ಳದೊಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇವೆಲ್ಲ ಗಿಡದ ಒಳಗಡೆ ಗಿಡದೊಳಗಡೆ ಹೋಗಿ ಈ ಪಾರ್ಟ್ ಎಂಡ್ ಆಗುತ್ತೆ. ಯಾಕಂದರೆ ಇನ್ನು ಪಾರ್ಟ್